ಪಹಲ್ಗಾಮದಲ್ಲಿ ನಡೆದಂಥ ಹತ್ಯಾಕಾಂಡಕ್ಕೆ ಇವತ್ತು ಭಾರತ ಪ್ರತೀಕಾರ ತೀರಿಸಿಕೊಂಡಿದೆ. ರಾತ್ರೋರಾತ್ರಿ ಏರ್ ಸ್ಟ್ರೈಕ್ ಮಾಡುವ ಮೂಲಕ ಉಗ್ರರ ಅಡಗುತಾಣದ ಮೇಲೆ ಬೆಂಕಿ ಇಟ್ಟಂಥ ಕೆಲಸವನ್ನು ಮಾಡಿದೆ. ಈ ಬಗ್ಗೆ ಬಳ್ಳಾರಿ ಜನರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ. ಸರ್, ಸಾಕಷ್ಟು ಒಂದು ಚರ್ಚೆ ಆಗ್ತದೆ. ಕಳೆದ 15 ದಿನಗಳಿಂದ ಭಾರತದ ದೊಡ್ಡ ದಾಳಿ ಆಯಿತು. ಆಪರೇಷನ್ ಸಿಂಧು ಕಾರ್ಯಾಚರಣೆ ನಿನ್ನೆ ರಾತ್ರಿಯಿಂದ ನಡೀತಾ ಇದೆ. ಏನು ಹೇಳ್ತೀರಾ ಸರ್? ಆಪರೇಷನ್ ಸಿಂಧೂರ ಅದೇನೋ ನಡೆದಿರ್ತಕ್ಕಂಥ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ. ಆಮೇಲೆ ನಾವು ಭಾರತೀಯ ಪ್ರಜೆಗಳಾಗಿ ನಾವು ತುಂಬ ಸಂತೋಷ ಆಗ್ತಾಯಿದೆ. ಇವತ್ತು ಏನು ಜಮ್ಮು ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಅಮಾನವೀಯ ಏನು 28 ಜನರ ಏನು ಘೋರ ಹತ್ಯೆ ಏನಾಯ್ತಲ್ಲ, ಅದು ಮಾನವ ಕುಲ ನಾಚಿ ನೀರಾಗ್ತಕ್ಕಂಥ ಒಂದು ಸಂದರ್ಭ. ಆಮೇಲೆ ಇವತ್ತು ಯಾವುದೇ ನಾಗರಿಕ ಸಮಾಜ ಕ್ಷಮೆ ಕೋರಲಿಕ್ಕೆ ಕೂಡ ಅವರು ಅನರ್ಹರು. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ದಿಟ್ಟ ನಿಲುವುಗಳು ಮತ್ತು ನಿರ್ಧಾರಗಳು ಇದನ್ನು ಎಲ್ಲ ಭಾರತೀಯ ಸುಮಾರು 145 ಜನ ಕೂಡ ಇವತ್ತು ಖುಷಿ ಪಡ್ತಾ ಇದ್ದಾರೆ ಸರ್. ಇವತ್ತು ಯಾವುದೇ ಮೂಲೆಯಲ್ಲಿರಲಿ ಭಯೋತ್ಪಾದಕರು ಅವರು ಅಟ್ಟಹಾಸ ಮೆರಿತಾ ಇದ್ದಾರೆ. ಇವತ್ತು ಜಮ್ಮು ಕಾಶ್ಮೀರವನ್ನು ಅದು ಭಾಳ ನೆಮ್ಮದಿಯ ನೆಲ. ಅದು ಇವತ್ತು ಸುಮಾರು 20-25 ವರ್ಷಗಳಿಂದ ಭಾಳ ನೆಮ್ಮದಿಯಿಂದ ಇತ್ತು. ಇವತ್ತು ಹಂಗಾಗಿ ಅವತ್ತು ಅಸೆಂಬ್ಲಿ ಎಲೆಕ್ಷನ್ ಕೂಡ ಭಾಳ ನೀಟಾಗಾದವು. ಆಮೇಲೆ 371 ಜೆ ಬಂದಾಗಲಿಂದ ಇವತ್ತು ಜಮ್ಮು ಕಾಶ್ಮೀರ ಭಾರತದ ನಂದನವನ. ಇವತ್ತು ಪ್ರಪಂಚದ ನಂದನವನ ಸ್ವಿಟ್ಜರ್ಲ್ಯಾಂಡ್ ಹೆಂಗಾದರೆ ನಮ್ಮೆಲ್ಲ ಭಾರತೀಯರಿಗೆ ನಂದನವನ ಇವತ್ತು ಜಮ್ಮು ಕಾಶ್ಮೀರ. ಅಂಥ ಜಮ್ಮು ಕಾಶ್ಮೀರದಲ್ಲಿ ಈ ಉಗ್ರರ ಅಟ್ಟಹಾಸ ಇವತ್ತು ಕೇಂದ್ರ ಸರ್ಕಾರ ಒಂದು ಸವಾಲಾಗಿ ಇವತ್ತು ತೆಗೆದುಕೊಂಡತೆ. ಇದನ್ನು ಆಪರೇಷನ್ ಸಿಂಧೂರ ಏನೈತಲ್ಲ ನಿನ್ನೆ ಮಾಡಿರ್ತಕ್ಕಂಥ ಕೆಲಸ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ. ತುಂಬ ಖುಷಿ ಆಗ್ತೈತೆ. ಇವತ್ತು ಇದೇನು ಉಗ್ರರು ಎಲ್ಲೇ ಇರಲಿ ಅದನ್ನು ಮುಗಿಸುವ ಕ್ಲೋಸ್ ಆಗಬೇಕದು ಅಂತ ಹೇಳಿ ನಾನು ಒಬ್ಬ ಭಾರತೀಯ ಪ್ರಜೆಯಾಗಿ ನಾನು ಭಾಳ ಖುಷಿ ಆಗ್ತದೆ ಸರ್ ಈ ಸಂದರ್ಭದಲ್ಲಿ ಹೇಳಕ್ಕೆ. ನಿನ್ನೆ ನಡೆದಿರ್ತಕ್ಕಂಥ ಈ ಸಿಂಧೂರ ಏನಿದೆ, ನಮ್ಮ ಕೇಂದ್ರ ಸರ್ಕಾರ ಪಾಕಿಸ್ತಾನ ಮೇಲೆ ನಡೆದಿರ್ತಕ್ಕಂಥದ್ದು ಅಥವಾ ಉಗ್ರಗಾಮಿಗಳು ನಡೆಸಿರ್ತಕ್ಕಂಥ ಏನು ಈ ಒಂದು ಮಿಸೈಲ್ ದಾಳಿ ಏನಿದೆ ಅದರಲ್ಲಿ ಉಗ್ರಗಾರರು ಸತ್ತಿದ್ದಾರೆ. ನಿಜವಾಗ್ಲೂ ನಾವು ಭಾಳ ಕೇಂದ್ರ ಸರ್ಕಾರಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕಂತೇಳಿದರೆ ಕೇಂದ್ರ ಸರ್ಕಾರ ಭಯೋತ್ಪಾದನೆ ವಿರುದ್ಧವಾಗಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಏನು ಈ ನಿಲುವಿದೆ, ಭಯೋತ್ಪಾದನೆಯನ್ನು ಮಟ್ಟಾಕ್ತಕ್ಕಂಥ ಈ ನಿಟ್ಟಿನಲ್ಲಿ ನಿಜವಾಗ್ಲೂ ನಾವು ಅವ್ರಿಗೆ ಶ್ಲಾಘನೀಯ ಅಂತೇಳಿ ಹೇಳ್ತೀವಿ. ಯಾಕಂತೇಳಿದರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಕಾಶ್ಮೀರ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಸ್ವರ್ಗನೇ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಇಂತಹ ಒಂದು ಏನು ಕೃತ್ಯ ಅಂತಕ್ಕಂಥದ್ದು ನಡೆದಿರೋದು ತೀರಾ ಅವಮಾನೀಯ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಎಲ್ಲ ನಮ್ಮ ಭಾರತೀಯರು ಒಗ್ಗಟ್ಟಾಗಿ ಈ ದಾಳಿ ಅಂತಕ್ಕಂಥದ್ದು ಏನು ನಡೆದಿದೆ ಅದು ಮುಂದುವರಿಬೇಕು, ಭಯೋತ್ಪಾದನೆಯನ್ನು ಮಟ್ಟ ಹಾಕಬೇಕಂತ ಹೇಳ್ಬಿಟ್ಟು ನಾನು ಈ ಮನವಿಯನ್ನು ಮಾಡ್ಕೊಳ್ತೀನಿ ಸರ್. ಭಾರತೀಯ ನಾರಿಯರ ಸಿಂಧೂರವನ್ನು ಅಳಿಸಿದಂಥ ಉಗ್ರರಿಗೆ ಆ ಸಿಂಧೂರದ ಮಹತ್ವ ಏನು ಅಂತೇಳಿ ನಿನ್ನೆ ತೋರಿಸ್ಕೊಟ್ಟಿದ್ದಾರೆ. ಯಾಕಂದರೆ ಪಹಲ್ಗಾಮ್ನಲ್ಲಿ ನಡೆದಂಥ ಏನು ಭಾರತೀಯರ ಹತ್ಯೆ ಇದೆಯಲ್ಲ, ಅದು ಎಂದೆಂದೂ ಕ್ಷಮಿಸಲಾರದಂಥ ಹತ್ಯೆ, ಅದೊಂದು ಅಮಾನವೀಯ ಕೃತ್ಯ. ಅದಕ್ಕೆ ಪ್ರತಿಕಾರ ಯಾವಾಗ ಅಂತೇಳಿ ನಾವು ಇಷ್ಟು ದಿನ ಕಾಯ್ತಾ ಇದ್ದೀವಿ. ಆದರೆ ನಿನ್ನೆ ಮಧ್ಯರಾತ್ರಿ ಆಪರೇಷನ್ ಸಿಂಧೂರ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.